ಸೊ ನಮ್ಮನ್ನ ನಾವು ಏನ್ ಆಗ್ಬೇಕು ಅನ್ಕೊಂಡಿದೀವಿ, ಈ ವಿಸಿಲ್ ಎಲ್ಲ ಬೇಡ. ಆಮೇಲೆ ಇದು ಈ ಹುಡುಗಿರಿಗೆ ಚುಡಾಯಿಸೋದು, ಅಂಡ್ ನನ್ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರಿಗೆ ಚುಡಾಯಿಸೋದು ಗಿಡಾಯಿಸೋದು ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. 2015 ಅಕ್ಟೋಬರ್ 8ನೇ ತಾರೀಕಿಂದ ನಂದು ಇಲಾಖೆನಲ್ಲಿ ವೃತ್ತಿ ಜೀವನ ಸ್ಟಾರ್ಟ್ ಆಯ್ತು. ಸೊ ಈ PSI ಎಕ್ಸಾಮ್ ಜೊತೆಗೇನೆ KS ಕಾಲ್ಫರ್ ಮಾಡಿದ್ರು. 2015 ನಲ್ಲಿ KS ಕಾಲ್ಫರ್ ಮಾಡಿದ್ರು. ಆ ಎಕ್ಸಾಮ್ ಈ ಎಕ್ಸಾಮ್ ಎರಡು ಒಟ್ಟಿಗೆ ಬರ್ದಿದ್ದೆ. ತದನಂತರ ನಾನು ಟ್ರೈನಿಂಗ್ ಬಂದೆ. ಟ್ರೈನಿಂಗ್ ಬಂದ್ಮೇಲೆ ವೈವಾ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಲಿಸ್ಟ್ ಬಿಟ್ರು. ಸೊ ಆ ಲಿಸ್ಟ್ ಅಲ್ಲಿ ನಂದು ನಂಬರ್ ಇತ್ತು. ಮತ್ತದೇ ದುಗುಡ ದುಮ್ಮಾನ, ಏನ್ ಪಾಸ್ ಆಗ್ತೀನ, ಹೆಂಗೆ ಟ್ರೈನಿಂಗ್ ಅಲ್ಲಿ ಇದೀನಿ, ಹೆಂಗೋ ಏನ್ ಕತೆ. ಅವಾಗ ನಮ್ ತಂದೆ ಹೇಳಿದ ಮಾತು ನೆನ್ಪು ಬಂತು ನನ್ಗೆ, ಎಫರ್ಟ್ಸ್ ಮಾಡು, ಆದ್ರೆ ಆಗ್ಲಿ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ. ಮತ್ತೆ ನಾನು ಎಫರ್ಟ್ಸ್ ಮಾಡಿ ಟ್ರೈನಿಂಗ್ ಅಲ್ಲೇ ಓದ್ಕೋತಾ ಇದ್ದೆ ಪ್ರತಿದಿನ. ಮತ್ತೆ ನಾನು ಪ್ರೊಬೇಷನರಿ ಅಂತ ಮೈಸೂರು ಸಿಟಿಯಲ್ಲಿದ್ದೆ. ಆ ಸಮಯದಲ್ಲೂ ಓದ್ತಾ ಇದ್ದೆ ನಾನು. ಒಂದ್ಸತಿ ಓದಿ 2017 ಮಾರ್ಚ್ 24ನೇ ತಾರೀಕು ನಂದು ಇಂಟರ್ವ್ಯೂ ಇತ್ತು. KS ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಹೋಗ್ತೀನಿ, ಎಲ್ಲ ಘಟಾನುಘಟಿಗಳೆಲ್ಲ ಬಂದಿದ್ದಾರೆ. ಇವ್ರ ಮುಂದೆ ನಂದೇನ್ ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ದುಗುಡ ದುಮ್ಮಾನ. ಮತ್ತೆ ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕಾನ್ಫಿಡೆಂಟ್ ಆಗಿ ಬಂದೆ. ಇಂಟರ್ವ್ಯೂ ಚೆನ್ನಾಗಾಯ್ತು. ಅಂಡ್ ಅವ್ರು ಕೇಳಿದಕ್ಕಿಂತ ಎಲ್ಲ ಜಾಸ್ತಿ ನಾನೇ ಹೇಳ್ತಾ ಇದ್ದೆ. ಸೊ ಇಂಟರ್ವ್ಯೂ ಆಗಿ 1 ತಿಂಗಳಿಗೆ ಎಕ್ಸಾಕ್ಟ್ ಆಗಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದವಾಗ ನನ್ನ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಇದೆ, ಅದೇ ಫಸ್ಟ್ ಇದೆ. ನನ್ಗೆ ಆಶ್ಚರ್ಯ ಆಗೋಯ್ತು, ಅನುಷಾ ಅನ್ನೋರು ಯಾರಿದಾರೋ ಏನೋ ಅಂತ. ಮತ್ತೆ ಡೇಟ್ ಆಫ್ ಬರ್ತ್ ನೋಡಿದೆ, 9/2/1992 ಅಂತಿದೆ. ನಂದೇ ಹೆಸರು ಅಂತ ಕನ್ಫರ್ಮ್ ಆಗೋಯ್ತು. ಆ ಒಂದು ಸಮಯದಲ್ಲಿ ಆಗಿರೋಷ್ಟು ಖುಷಿ ನಂಗೆ ಈ ಎಕ್ಸಾಮ್ ಬರೆಯೋವಾಗೂ ಅಷ್ಟು ಖುಷಿ ಆಗಿರ್ಲಿಲ್ಲ. ಇಷ್ಟು ಕಷ್ಟ ಬಿದ್ದಿದ್ದಕ್ಕೆ ನನ್ಗೆ DYSP ಫಸ್ಟ್ ರ್ಯಾಂಕ್ ಬಂತಲ್ಲ ಅನ್ನೋ ಖುಷಿ ನನ್ಗೆ ಈಗ್ಲೂ ನೆನ್ಪು ಬರುತ್ತೆ ನನ್ಗೆ. ಸೊ ಇದು ಸಾಮಾನ್ಯವಾಗಿ ಹಾಗೆ ಬಂದಿಲ್ಲ, ಹಾರ್ಡ್ ವರ್ಕ್ ಇರಬೇಕು, ಹೌದಲ್ವಾ? ಸೊ ನಮ್ಮನ್ನ ನಾವು ಏನ್ ಆಗ್ಬೇಕು ಅನ್ಕೊಂಡಿದೀವಿ, ಈ ವಿಸಿಲ್ ಎಲ್ಲ ಬೇಡ. ಸೊ ನಮ್ಮನ್ನ ನಾವೇನ್ ಆಗ್ಬೇಕು ಅನ್ಕೊಂಡಿದೀವಿ ಅದನ್ನ ಕನ್ನಡಿಯಲ್ಲಿ ನಾವು ಪ್ರತಿರೂಪನ ನೋಡ್ಕೊಳ್ಬೇಕು. ಅವಾಗೇನೆ ಏನಾಗುತ್ತೆ, ಪ್ರತಿದಿನ ನಮ್ಗೆ ಮೋಟಿವೇಟ್ ಆಗುತ್ತೆ. ಇವಾಗ ಜಾಸ್ತಿ ಓದ್ತಾ ಯಾರೋ ಹೇಳ್ತಾರೆ, ಡ್ರಿಂಕ್ಸ್ ಮಾಡು, ಗಾಂಜಾ ತಗೋ, ಆ ತರದ್ ಯಾವ್ದಕ್ಕೂ ನೀವು ಬಲಿಪಶು ಆಗ್ಬಾರ್ದು. ಕರೆಕ್ಟ್? ಸಪ್ತಾಪುರದಲ್ಲಿ ಯಾರಾದ್ರೂ ಅಂತವ್ರು ಸಿಕ್ಬಿಟ್ರಿ ಅಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ, ಡೆಫಿನೆಟ್ಲಿ ಕೇಸ್ ಹಾಕ್ತೀನಿ. ಕೇಸ್ ಹಾಕ್ರೆ ಒಂದು ಸತಿ ಕೇಸು, ಕೋರ್ಟು, ಕಚೇರಿ ಅಂತ ಬಂತು ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಮತ್ತೆ ಲೈಫ್ ಸ್ಪಾಯ್ಲ್ ಆಗುತ್ತೆ. ಬೇಡ, ಹಾಗಾಗೋದ್ ಬೇಡ. ಯಾಕಂದ್ರೆ ನೀವೆಲ್ಲ ನಮ್ ಧಾರವಾಡ ಮಂದಿ ಇದ್ದೀರಾ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಕೆಲ್ಸ ಗಿಟ್ಟಿಸ್ಕೋಬೇಕು. ನೀವೇನೋ ಒಂದು ಉದ್ದೇಶದಿಂದ ಬಂದಿರ, ಆ ಉದ್ದೇಶ ಎಲ್ಲ ಕರೆಕ್ಟ್ ಟೈಮ್ಗೆ ಸಾರ್ಥಕ ಆಗ್ಬೇಕು. ಇದು ಈ ಹುಡುಗಿರಿಗೆ ಚುಡಾಯಿಸೋದು, ಅಂಡ್ ನನ್ ಲಿಮಿಟ್ಸ್ ಅಲ್ಲಿ ಈ ತರ ಹುಡುಗಿರಿಗೆ ಚುಡಾಯಿಸೋದು ಗಿಡಾಯಿಸೋದು ಮಾಡಿದ್ರೆ ಡೆಫಿನೆಟ್ಲಿ ಗ್ರಾಚಾರ ಬಿಡಿಸ್ಬಿಡ್ತೀನಿ.